ಏ ದೆವ್ವ ಎಲ್ಲಿ ಹೋತು ಇದು ಹೊಸ ದೆವ್ವ? ಎಲ್ಲರ ಹೋಗ್ಲಿ ಬಿಡು ಸುಡುಗಾಡ. ಚಲೋನ ಆತು ಹೋಗಿದ್ದ. ಅವನ ಯಾ ತಲೆ ತಿಂತಾನ ಒಂದೇನೋ ಒಂದು ಇದನ್ನೇ ಇಲ್ಲ, ಬುದ್ಧಿ ಏನದ ತಲೆಗ ಹೆಂಗ ದೇವ್ರ ಹುಟ್ಸ್ಯಾನ ನಿಂತಿನ ಬೇಷತ್ ಸುಂದರ ಹೋಗ್ಲಿ. ಏ ಹಂಗನ್ಬೇಡ, ನಮ್ಮ ಜೊತೆಗೆ ಅದನ್ನ ಪಾಪ ನಾವು ಕರ್ಕೊಂಬಂದಿವಿ ಅಂದ್ಮೇಲೆ ಆತಿಗೆ ಹೆಲ್ಪ್ ಮಾಡ್ತೀವಿ ಅಂದ್ವಿ, ಆದ್ರೆ ಅಲ್ಲಿ ಹೆಲ್ಪ್ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಬಂದ್ವಿ ಅಟ್ಲೀಸ್ಟ್ ಸಮಾಧಾನ ಮಾಡೋಣ, ದುಃಖದಾಗಿರ್ತಾನ. ಏನು ದುಃಖನೋ ಏನ, ಮೊದಲೇ ಕರ್ಗ ಎಲ್ಲಿ ಹುಡುಕಾಡಿದ್ರು ಕತ್ತಲ್ದಾಗ ಕಾಣಂಗಲ್ಲ, ಇನ್ನಿತನ ಎಲ್ಲಿ ಹುಡುಕ್ಬೇಕು? ಏ ದೆವ್ವ ಇಲ್ಲದನ್ ಬಾ, ಇಲ್ಲದನ್ ಬಾ. ಏ ನಿನ್ನ ತಲೆಗೆ ಏನು ದೇವ್ರ ಬುದ್ಧಿ ಬುಕ್ಕಲ್ಲಿ ಏನಾರು ಕೊಟ್ಟನ ಇಲ್ಲ? ಏನು ಹಂಗ ಎಲ್ಲಿ ಬೇಕಲ್ಲಿ ಹೋಗ್ಬಿಡೋದನೆ? ಹೇಳೋದಕ್ಕೆ ಕೇಳೋದು ಏನಿಲ್ಲನೆ? ಈಗ ಏನು ಅಂತ ಹುಟ್ಟಿಯೋ ಭೂಮಿ ಮೇಲೆ, ಜವಾಬ್ದಾರಿ ಅನ್ನೋದು ಎಳ್ಳು ಕಾಲನಷ್ಟು ಇಲ್ಲಿ ನೋಡು. ನಾನು ಮೊದ್ಲ ಮನಸ್ಸು ಸರಿಗಿಲ್ಲ, ನಾನು ಹುಚ್ಚದಂಗಾಗೀನಿ. ನೀ ಬಂದು ಮತ್ತೆ ನನಗೆ ಕೆದರ್ಸ್ಬಿಡ ಅಂತ ಹೇಳಕತ್ತೀನಿ ನೋಡು, ಸುಮ್ಮನಿದ್ಬಿಡು. ಯಾಕೋ ಪಾಪ ಹುಚ್ಚಾಗಿದ್ದು. ಇನ್ನೇನು ಮಾಡಲಿ, ಅವನು ನಮ್ಮ ಅವನು ಇವತ್ತು ಎತ್ತಬೇಕಂತ ಹೋಗಿದ್ದೆ, ಆದ್ರೆ ಏನು ಮಾಡಲಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟ. ಅವ್ನು ಯಾವನೋ ಮಂತ್ರೋದಿಂದ ಅಳಿಯನ್ ಮಾಡ್ಕೊಳಕತ್ತಾನ. ಆಕಿಗೂ ಏನೂ ಮಾಡೋಕ್ಕಾಗಲ್ಲ. ನಾನು ಏನು ಮಾಡಿದ್ನಿ ಗೊತ್ತಾನ ಪ್ಲ್ಯಾನ್, ಇವರಿಬ್ಬರನ್ನು ಎತ್ತಿ ಆಕಿನೂ ಎತ್ತಿ ಇಲ್ಲೇ ನನ್ನ ಅಕ್ಕಿನ ಜೊತೆಗೆ ಜೀವನ ಮಾಡಬೇಕು. ಅಲ್ಲಂತೂ ನಾನು ಜೀವನ ಮಾಡಕ್ಕೆ ಬಿಡಲಿಲ್ಲ. ಅವನ ತಮ್ಮ ಮತ್ತು ಅವರಪ್ಪ ಅದಕ್ಕೆ ಹಿಂಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದ್ರೆ ಅವರಪ್ಪ ಇಂಥ ಒಂದು ಪ್ಲ್ಯಾನ್ ಮಾಡ್ತಾನಂತ ನನಗೆ ಗೊತ್ತಾಗಲಿಲ್ಲ ನೋಡು. ಅವನು ಅಲ್ಲ, ಎಂಥ ದೊಡ್ಡ ಮಂತ್ರವಾದಿ, ದೇವುಗಳನ್ನೆಲ್ಲ ಬಾಟ್ಲೆಗೆ ಹಾಕಿ ಇಡ್ತಾನಂತ. ಅಂತ ಅಂದ್ಬಿಟ್ಟಾಗ ನಾನು ಏನು ಮಾಡೋಕ್ಕಾಗತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ. ಅವ್ರ ಅಪ್ಪನೂ ಏನು ಮಾಡೋಕ್ಕಲಿಲ್ಲ, ಅವ್ರ ತಮ್ಮನೂ ಏನು ಮಾಡೋಕ್ಕಲಿಲ್ಲ. ಆಕಿನ ನಿನ್ನ ಮರ್ತ ಬಿಡ್ತೀನಿ, ಯಾಕಂದ್ರೆ ಆಕಿನ ಕರ್ಕೊಂಬರಕ್ಕೆ ಸಾಧ್ಯನೇ ಇಲ್ಲಲ್ಲ. ಅಂತ ಒಂದು ಗಂಡ. ಯಪ್ಪ ದೇವ್ರಿ, ನನ್ನ ಜೀವನ ಹಿಂಗಾಕತ್ತಂತ ಅನ್ಕೊಂಡಿರ್ಲಿಲ್ಲ ಬಿಡು. ಇರ್ಲಿ ಏನ್ ಮಾಡಕ್ಕಾಗತ್ತ, ಎಲ್ಲ ಹಣೆ ಬರ. ಈಗ ಹಂಗೊಬ್ಬರನ್ನ ಜೀವಂತ ಕೊಲ್ಲ ತಪ್ಪಪ್ಪ, ಅಪರಾಧ. ಅದು ದೇವ್ರು ಶಿಕ್ಷೆ ಕೊಡ್ತಾನದಕ್ಕೆ ನಿನಗ. ಈಗ ಅನ್ಭವಿಸಕತ್ತಿದ್ದೆ ಸಾಕು, ಇನ್ನ ಬೇರೆ ಶಿಕ್ಷೆ ಅನ್ಭವಿಸ್ಬೇಕಾ? ಸುಮ್ಮನೆ ಅವ್ರ ಪಾಡಿ ಅವ್ರು ಹೆಂಗ ಒಂದಿರ್ತಾರ, ನಿನ್ ಪಾಡಿ ನೀನಿರು. ನನ್ನ ಪಾಡಿ ನಾನಿರು ಅಂದ್ರೆ ಅಲ್ಲ, ಮತ್ತು ಅವ್ರು ನಾನು ಕೊಂದದ್ದು ತಪ್ಪೋದಿಲ್ಲ, ಅನ್ಯಾಯ ಹೋದಿಲ್ಲ, ಅವರು ಅಪರಾಧಿಗಳು ಹೋದಿಲ್ಲ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ನಾನು ಹೋಗಿದ್ದು. ನಿಜ, ನೀ ಹೇಳೋದು ನಿಜ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆದ್ರೆ ನಾವು ಕೊಡಕ್ ಬೇಡ, ಆ ದೇವ್ರು ಕೊಡ್ತಾನ ಅವ್ರಿಗೆ ಶಿಕ್ಷೆನ. ತಪ್ಪು ಮಾಡಿದ್ದಕ್ಕೆ ಏನ್ ಶಿಕ್ಷೆ ಕೊಡ್ಬೇಕನ್ನೋದು ಆ ದೇವ್ರಿಗೆ ಗೊತ್ತಿರುತ್ತ, ಆ ದೇವ್ರು ಕೊಡ್ತಾನ. ಈಗ ನೀ ಕೊಟ್ಟು ವಾಪಸ್ ನೀನಾಕಿ ಇನ್ನೊಂಚೂರು ಶಿಕ್ಷೆ ಅನ್ಭವಿಸ್ತಿದ್ದಿ. ಆಮೇಲೆ ಅಷ್ಟಕ್ಕೂ ಪಾಪ ನೀನ್ ನೀತಿ ಇನ್ನೊಂದು ಮದುವೆ ಮಾಡ್ಕೊಂಡು ಸುದ್ದಿಂದ ಇರ್ಲಿ ಬಿಡು. ಆಕಿನ್ಕೊಂದು ನೀನ್ ಇಲ್ಲಿ ಕರ್ಕೊಂಬಂದು ಜೀವನ ಮಾಡಿದ್ರೆ ಏನ್ ಮಕ್ಳು ಮರಿ ಆಗ್ತಾವ? ಏನಿಲ್ಲ, ಆಕಿನ ಇದ ನಳಾಡ್ಬೇಕ, ಅದ್ರ ಬದಲು ಸುದ್ದಿಂದ ಇರ್ತಾ ಬಿಡು. ನೀ ಇಷ್ಟು ಕೆಟ್ಟ ಬುದ್ಧಿ ಚಲೋ ಅಲ್ಲಪ್ಪ ಇದು. ಆದ್ರೂ ಏನೋ ಅನ್ನು ಜೋಡಿಯಾಗಿ ಗಂಡ ಇದ್ದವ್ರಿಗೆ ಒಂಟಿಯಾಗಿರೋದು ಬೋರೋ ಒಂಟಿಯಾಗಿರುವುದು ಬೋರೋ. ಅಯ್ಯೋ ಇಷ್ಟನ, ಅದಕ್ಕೇನಂತ? ಹೋಗ್ ಒಂದ್ ರೌಂಡ್ ನಮ್ದೈತಲ್ಲ ಪ್ಲೇಸ್, ಅಡ್ಡಾಡ್ಕೊಂಡ್ ಬಾ. ಅದೇ ಫ್ರೆಶ್ ಆಗಿ ಎದ್ದಾಡ್ತಿರ್ತಾವ. ಯಾವ್ದಾರ ಒಂದು ಹುಡುಗಿ ನೋಡ್ಕೊಂಡು ಗರ್ಲ್ ಫ್ರೆಂಡ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಡು, ಇಲ್ಲೇ ಆಗ್ಬಿಡ್ಲೆ ಜೊತೆ. ಹೌದೌದು, ಹೋಗು. ಯಾವ್ದಾರು ಒಂದು ಹುಡುಗಿ ಸಿಕ್ಕರೆ ಬಡ ಮದುವೆ ಮಾಡ್ಕೊಂಡು ಹೋಗು. ಅದು ನಿನ್ನ ಕಲರ್ ಮ್ಯಾಚ್ ಮಾಡ್ಕೊ, ಅಂದ್ರೆ ಇಬ್ರು ಚಂದ ಕಾಣ್ತೀರ ಜೋಡಿ. ಸೀತಾ, ನಿನ್ನಂಗೆ ಇದ್ರೆ ಓಕೆ, ನನಗಿಷ್ಟಪ್ಪ. ನಿನ್ನಂಗೆ ಮುದ್ದಾಗಿರ್ಬೇಕು ನೋಡು. ಇವನು ಹೋಗಿ ಬಂದು ನನ್ನ ಸೀತಾಗ ಕಂಡು ಹೋಗ್ತಾನೆ. ನಾನು ಮೊದಲ ಆಕೆ ಜೊತೆಗೆ ಎಲ್ಲ ಇದ್ದದ್ದು, ನಾನೇ ಮೊದಲಕ್ಕೆ ಪ್ರೀತಿ ಮಾಡ್ಬೇಕು. ಇವನು ಯಾವನ ಈಗ ಬಂದು ಗಂಟು ಬಿದ್ದಾನ. ಕರಿ ಹಂದಿ ಅಲ್ಲ ತೊಳೋದಿದ್ಲಿ. ಅಯ್ಯೋ ನನ್ನಂತರೇನ, ನನಗಿಂತ ತ್ರಿಪುರ ಸುಂದರಿಗಳೆಲ್ಲರೂ ಇಲ್ಲೇ ಬರ್ಬೇಕಲ್ಲ. ಮೀಸುವಾಡು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಬರ್ಬೇಕು. ಇಂಥ ಜಾಗಕ್ಕೆ ಹೋಗ್ಬೇಕಾಗತ್ತ. ಇಡೀ ಭಾರತ ದೇಶದೊಳಗೆ ಎಷ್ಟು ಇಂಥ ಪ್ಲೇಸ್ ಅದಾವ, ಅಡ್ಯಾಡ್ಕೊಂಡು ಬಾ. ಯಾರನ್ನೊಬ್ರನ್ನ ಕ್ಯಾಚ್ ಹಾಕೋ ನಡಿ. ಅಲ್ಲ ಸೀತಾ, ನೀನೇನು ಹಂಗೆ ಅಂತಿದ್ದಿ? ಮಿಸ್ ವರ್ಡ್ಗಳಿಗೆ ಅವ್ರ ಗಂಡ್ರು ಮತ್ತೆ ವಾಪಸ್ಸಿಂದ ಬಂದಿರ್ತಲ್ಲ, ಅವ್ರು ನನ್ನ ಬಿಡ್ತಾರನ? ಇಲ್ಲೂ ರೌಡಿಸಮ್ ಮಾಡ್ಕೊಂಡು ನನ್ನ ಹಾಕ್ಕೊಂಡು ಒದ್ದ ಬಿಡ್ತಾರೆ. ಅದಕ್ಕೆ ನನಗೆ ಬೇಡವಾ ಮಿಸ್ ವರ್ಡ್ ಸುದ್ದಿನ ಬೇಡ. ನಿನ್ನಂಗೆ ಯಾರ ಫ್ರೀ ಆಗಿದ್ದು ನಿನ್ನಂಗಿದ್ರೆ ಸಾಕವಾ. ಟ್ರೈ ಮಾಡ್ತೀನಿ. ನಾನು ಒಂದು ಚಂದ ಹುಡುಗಿ ಕೊಡ್ತೀನಿ. ಹಾಂ ಹೌದು ನೋಡಿ ಸೀತಾ, ನಾನು ನೀನು ಇವತ್ತಿಂದ ಇದ್ದಾಗ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಮ್ದು, ಹೌದಿಲ್ಲ? ಹೌದೌದು. ಆಯ್ತಪ್ಪ, ನಾವು ಡೀಲ್ ಒಪ್ಕೊಂಡಿವಿ. ನಿನಗೊಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡೋ ಜವಾಬ್ದಾರಿ ಇಬ್ಬರು ತೊಗೊಂಡಿವಿ. ಈಗ ನಿನ್ನ ಮೊದಲನೇ ಹೆಂಡ್ತಿದ್ದು ಸುದ್ದಿ ಬಿಟ್ಟು ಅವ್ರ ಮನೆ ಸಾವಸಕ್ಕೆ ಹೋಗ್ಬೇಡ. ಮತ್ತು ಹೊಂಚಾಕಿ ಕಾಯಕತ್ತನ ಅಥವಾ ಹೊಸ ಅಳಿಯ ಓದಿ ಬಾಟ್ಲಾಗ ಪಿಕ್ಸ ಕ್ಯಾಪ್ ಹಾಕಿ ಮತ್ತು ಓಪನ್ ಆಗಂಗಿಲ್ಲ ನೋಡಿ ನಿನ್ನ ಕ್ಯಾಪ್. ಅದಕ್ಕೆ ಹೋಗು. ಎಲ್ಲರ ಗಿಡ ಯಾವ್ದು ಮಾವಿನ ಗಿಡನೋ, ಅಲ್ಲ ಮಾವಿನ ಗಿಡ ಅಂತೀನಿ ನೋಡು, ನುಗ್ಗಿ ಗಿಡನೋ, ನೆಲ್ಲಿ ಗಿಡನೋ, ಇನ್ನೊಂದು ಸುಡುಗಾಡು ಜೋತಾಡ ಹೋಗಪ್ಪ. ಹೋಗು. ನಾನು ಸೀತಾ ಒಂಚೂರು ಸಣ್ಣ ಗಾಳಿ ಗಡ್ಡಾಡ್ಕೊಂಡು ಬರ್ತೀವಿ ನಡಿ. ಯಾಕ
ನಾನು ಯಾಕೆ ಬರ್ಬಾರ್ದು, ನಾನು ಯಾಕೆ ಹೋಗ್ಬೇಕು? ನಾನು ಒಟ್ಟು ಸಿತ್ತಂಗುಟ ಮಾತಾಡ್ಕೊಂಡು ತಣ್ಣ ಗಾಳಿಗೆ ಅಡ್ಡಾಡ್ಕೊಂಡು ಬರ್ತೀನಿ. ಬೇಕಿದ್ರೆ ನೀವು ಹೋಗಪ್ಪ, ನಿಂಗೆ ಅಷ್ಟು ಅರ್ಜೆಂಟ್ ಇತ್ತಂದ್ರೆ ನೀನು ಹೋಗಿ ಜೊತೆ ಆಡ್ಕೊಂಡು ನಿದ್ದೆ ಮಾಡು. ನಾನು ಸೀತಾ ಆರಾಮ ಮಾತಾಡ್ಕೊಂಡು ಬರ್ತೀನಿ ನಡಿ. ಅಯ್ಯೋ ದೇವ್ರಿ, ನಾನೇನಾರಿಗೆ ಸೀತಾನಿತ್ತನಂತಲ್ಲಿ ಬಿಟ್ಟು ಹೋದ್ನೆ ಅಂದ್ರೆ ಹೆಂಗಾರ ಮಾಡಿ ತಲೆಗೆ ನಿಂಬೆಹಣ್ಣು ಹಾಕಿ ತಿಕ್ಕಿ ನನ್ನ ಸೀತನ್ನ ತನ್ನಂಗೆ ವಶೀಕರಣ ಮಾಡ್ಕೊಂಡ್ಬಿಡ್ತಾನೆ. ಬ್ಯಾಡವೇ ಬೇಡ. ಏ ಏ ಇಲ್ಲೋ ಮಾರಾಯ, ಏನಾಗತ್ತೆ ಬಿಡು, 3 ಮಂದಿ ವಾಕ್ ಮಾಡೋಣ, ಬಾ ಬಾ. ಅಲ್ಲ ರಾವಣಾಸ್, ನಾನಿನ್ನೊಂದು ಕ್ವಶನ್ ಕೇಳ. ಹ್ಞೂ ಕೇಳು, ಅದಕ್ಕೇನಂತ? ಅಲ್ಲ ನೀನು ನಿನ್ನ ಹೆಂಡತಿನ ಓಡಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಲ್ಲ, ಅಲ್ಲ ಏನು ನೀನು ಓದಿದ್ದಿ, ಏನು ಕೆಲಸ ಮಾಡ್ತಿದ್ದಿ, ಎಷ್ಟು ಗಳಿಸಿದ್ದಿ, ಎಷ್ಟು ಮನಿ ಇದು ಇಂಥವು ಏನಿತ್ತೆಂದು? ಅಲ್ಲ ಯಾಕೆ ಹೇಳ್ತೀನಂದ್ರೆ, ಈಗ ನೀ ಹೋಗಿದ್ದಲ್ಲ ಅದು ನಿನ್ನ ಸ್ವಂತ ಮನಿ ಅಲ್ಲ, ನಿಮ್ಮ ಮಾವನ ಮನಿ. ಅಲ್ಲೇ ನಿನ್ನ ಹೇಳ್ತಿದ್ಲು, ಅದಕ್ಕೆ ನಿಂದು ಸ್ವಂತ ಅನ್ನೋದೇನಿತ್ತು ಅಂತ ಕೇಳಿದೆ. ತಪ್ಪಿಸ್ಕೋಬೇಡ ಮತ್ತೆ. ಅದು ಅದು ನಾನೇನು ಕೆಲಸ ಮಾಡ್ತಿದ್ದಿಲ್ಲ. ನಾನು ಹೆಂಡ್ತಿ ದಿನಾನು ನಾನು ಸುಳ್ಳು ಹೇಳಲ್ಲ, ಕರೆ ಹೇಳ್ಬಿಡ್ತೀನಿ, ಕಬ್ಬಿನ ಅಂಗಡಿ ಇಟ್ಕೊಂಡಿದ್ದೆ. ಅಕ್ಕಿ ಕಬ್ಬಿನ ಹಾಲು ಕುಡಿಯೋಕೆ ಬರ್ತಿದ್ಲ. ಹಂಗೆ ದಿನ ಒಂಚೂರು ಚೂರ ಸಲಿಗೆ ಬೆಳೀತು. ಆಕಿ ನೆವ ಮಾಡ್ಕೊಂಡು ಕಬ್ಬಿನ ಹಾಲು ಕುಡಿಯೋಕೆ ಬರ್ತಿದ್ಲು. ನಾನು ನೆವ ಮಾಡ್ಕೊಂಡು ಅವ್ರ ಮನೆ ಮುಂದೆ ಕಬ್ಬಿನ ಹಾಲು ಕಬ್ಬಿನ ಹಾಲು ಕಬ್ಬಿನ ಹಾಲು ರೀ ಕಬ್ಬಿನ ಹಾಲು ಅಂತಂದು ಹೋಗಿದ್ನೆ. ನಾನು ದನಿ ಕೇತ್ಲಾಗಿ ಓಡಿ ಬರ್ತಿದ್ಲ. ಹಂಗೆ ಕಣ್ಣು ಕಣ್ಣು ಕಲಿತಾಗ ಮನವು ಉಯ್ಯಾಲೆಯಾಗಿದೆ ನೋಡಿ ಅಂತೇಳಿ ನಮ್ಮಿಬ್ಬರದು ಕಣ್ಣು ಕಲ್ತು ಉಯ್ಯಾಲೆಯಾಗಿ ನಾವಿಬ್ಬರು ಒಬ್ರಿಗೊಬ್ರು ನೋಡ್ಕೊಂಡು ಮನಸ್ಸು ಬೆರೆತು ಪ್ರೀತಿ ಬೆರೆತು ಓಡೋಗಿ ಮದುವೆ ಮಾಡ್ಕೊಂಡ್ಬಿಟ್ವಿ. ಅದಕ್ಕೆ ನಿಮ್ಮ ಅವನೇನು ಮಾಡ್ರ ಮಾಡ್ಯಾನ. ಯಾಕ ಯಾಕ ನಮ್ಮ ಮಳ್ರ ಮಾಡೋದು ನನ್ಗೆ ಸೀತಾ ಹೇಳು, ಏನೈತಿ ಹಿಂಗೆ ಮಾತಾಡ್ತಾನ? ನಾನೇನು ಸುಳ್ಳು ಹೇಳಾಕತ್ತೀನಿ. ಅಲ್ಲಪ್ಪ, ಚಲೋತ್ನಿಗೆ ಮನ್ಯಾಗ ಹೆಣ್ಮಕ್ಳನ್ನ ಜೋಪಾನ ಮಾಡಿ ಜತ್ನ ಮಾಡಿ ಪಾಠ ಗೀಟ ಕಲಿಸಿ ಸಾಲಿಗೆ ಓದಿಸಿ ದೊಡ್ಡ ಏನೋ ಮಕ್ಕಳನ್ನ ಚಲೋ ನೌಕರಿ ಮಾಡತ್ತಗ ಇಲ್ಲ ಯಾವುದೋ ಒಂದು ದೊಡ್ಡ ಮನೆತನಕ್ಕೆ ಕೊಡ್ಬೇಕಂತ ಕನಸು ಕಂಡಿರ್ತಾರೆ. ನಡ್ಬರ್ಕ ನಿಮ್ಮಂಥವು ಬರ್ತಿರಲ್ಲ, ನಿಮ್ಮ ಯೋಗ್ಯತೆ ತಕ್ಕಂಥ ಮದುವೆ ಮಾಡ್ಕೊ ಹೋಗ್ಬಿಟ್ಟು ದೊಡ್ಡ ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಬುಟ್ಟಿ ಹಾಕ್ಕೊಂಡಿದ್ರಂಗೆ ಕಣ್ಣು ಕಣ್ಣು ಕಲಿತಾಗ ಅಂತ ನಾಟಕ ಮಾಡ್ಕೊತ ಅವು ಹೆಣ್ಮಕ್ಳು ಬುದ್ಧಿ ಇರಂಗಿಲ್ಲ, ಅವಕ್ಕೂ ವಯಸ್ಸು ಅಂದರೆ ಮೆಚುರಿಟಿ ಇರಂಗಿಲ್ಲಲ್ಲ ಪಾಪ, ತಿಳುವಳಿಕೆ ಮುಂದೆ ಹೆಂಗೆ ಜೀವನ ಅಂತ ಗೊತ್ತಿರಲ್ಲ. ಪಿಕ್ಚರ್ ನೋಡ್ತವೆ, ಇದೇ ಜೀವನ ಅನ್ಕೊಂತ ಪಿಕ್ಚರ್ನಾಗ 3 ತಾಸ್ನಾಗ ಲೈನ್ ಹೊಡಿತಾರ, 3 ತಾಸ್ನಾಗ ಮದುವೆ ಮಾಡ್ಕೊತಾರ, ಮಕ್ಳಕ್ಕಾರ ಮುದುಕ್ರಾಕಾರ ಅದ್ರಂಗೆ ತಿಳ್ಕೊಂಬಿಡ್ತಾವೆ. ಹಂಗಾಗಿ ನಿಮ್ಮಂತ ಒಂಚೂರು ಹಿಂಗೆ ಹಾಡಾಡತ್ಲೆ ಹಿಂದೆ ಬೆನ್ನು ಹತ್ಬಿಡ್ತಾವ. ಮತ್ತು ತಂದೆ ತಾಯಿಗೆ ಮಕ್ಕಳಾಗೆಲ್ಲ ಉರಿಬೋದತ್. ಮತ್ತು ನಡ್ಬಾರ್ಕ ಬಂದು ಹಿಂಗೆ ಮಾಡಿ ಹೆಣ್ಮಕ್ಳು ಜೀವನನ ಹಾಳು ಮಾಡಿ ಮತ್ತು ಅತಂತ್ರ ಮಾಡ್ತಾರಲ್ಲ ತಂದೆ ತಾಯಿಗಳು ಜೀವನ ಹಾಳು ಮಾಡಿ ಅವು ಎಷ್ಟು ಕೊರತಿರ್ತಾವೆ ಗೊತ್ತಂತ ತಂದೆ ತಾಯಿಗಳು ನೀವು ಮಾಡೋದಿರಲಿ. ಅದಕ್ಕೆ ಸಿಟ್ಟಿಟ್ಕೊಂಡು ಮತ್ತು ಹಿಂಗೆ ಮಾಡಿದ್ದೆ. ಏನೋ ಪಾಪ ಅವ್ರಪ್ಪ ಎಷ್ಟು ಕನಸ್ಕೊಂಡಿದ್ದ ನಾನು ದೊಡ್ಡ ಶ್ರೀಮಂತರ ಮನೆ ಕೊಡ್ಬೇಕು ಮಗಳನ್ನ ಅಂತೇಳಿ. ನೀನು ಕಬ್ಬಿನಲ್ಲ ತಂದು ಕೊಟ್ಟ ಹುಡುಗಿ ಅಂದ್ರೆ ಅವ್ರ ಅಪ್ಪ ಒಂದು ಮರ್ಯಾದೆ ಹೆಂಗೆ ಎಲ್ಲಿಗೆ ಹೋತು? 4 ಮಂದಿ ಮುಂದೆ ತಿಳಿಯತ್ ನೀ ಅಡ್ಡಾಡ್ದಂಗೆ ಮಾಡಿ ಗೊತ್ತಾನ ಮಗಳ ನೀನು. ನನ್ನಂಥವನಾಗಿದ್ರೆ ನಾನು ಅವ್ರು ಬರೀ ಮಡ್ರ ನಾನು ನಿನ್ನ ಇಲ್ಲೋಡ ಸಿಗದು ತೋರಣ ಮಾಡಿ ಊರ ಮಂದಿಗೆಲ್ಲ ನೋಡಿ ಇನ್ನೊಬ್ಬ ಯಾವ ಹೆಣ್ಮಕ್ಳು ಸುದ್ದಿಗೆ ಯಾವ ಇಂಥ ಮಾಡಬಾರ್ದು ಅನ್ನಂಗೆ ಹೇಳ್ಬಿಡ್ತಿದ್ದೆ ನಾನು. ನಾ ಮಾಡಿರೋದ ತಪ್ಪು ಅಲ್ಕಟ್ಗಿರಿ ಮತ್ತು ಏನು ಮೇರಿದ್ದೆ ನೇರ್ಸೀತೆ ಅಂತ ಹೇಳ್ತಾನೆ. ನೋನ ಹೌದು ರಾವಣಾಸ್, ರಾಮು ಹೇಳೋದು ಕರೆ ಐತೆ. ಪಾಪ ನೀ ಹಂಗೆ ಮಾಡಿ ತಪ್ಪಲ್ಲನ. ಅಪ್ಪ ಅವನ್ನ ಒಪ್ಪಿಸ್ಬೇಕಿತ್ತು ಅವ್ರ ಅಪ್ಪ ಅವನ್ನ. ಅವ್ರು ಒಪ್ಪಲಿಲ್ಲ ಅಂದ್ರೆ ಮತ್ತೆ ಏನಪ್ಪ. ಅಲ್ಲ ನಿನ್ನ ಉದ್ಯೋಗ ಅದೆಲ್ಲ ಆಕಿಗೂ ಹೇಳಿದ್ದೆ, ಏನು ಹೇಳಿದ್ದಿಲ್ಲ? ಸೀತಾ ದಿನ ಮತ್ತು ನಾ ಕಬ್ಬಿನಲ್ಲಿ ಮಾಡ್ತಿದ್ದಲ್ಲ, ಗಾಡಿ ತೊಗೊಂಡು ಅಡ್ಡಾಡ್ತಿದ್ದಲ್ಲ, ನೋಡಿದ್ಲು ಗೊತ್ತೈತಿ ನಾ ಅದನ್ನ ಮಾಡ್ತಂತಾನೆ. ಆಕಿ ಗೊತ್ತಿದ್ದು ನನ್ನ ಲವ್ ಮಾಡಿದ್ಲಲ್ಲ. ನೀನು ಏನಾಗಿದ್ರೂ ಚಿಂತಿಲ್ಲ, ನಾನು ಹಿಂದೆ ಬರ್ತೀನಿ ಅಂತಂದು ಇದ್ದದ್ದು ಮನೇನ ಬಂಗಾರ ಬೆಳ್ಳಿ ಎಲ್ಲ ಹೊತ್ಕೊಂಡು ಬಂದ್ಬಿಟ್ಟಿದ್ಲು. ಅಲ್ಲ ನೀ ಮಾಡಿರೋದು ನೋಡಿದ್ರೆ ನಿಜವಾಗೂ ಮತ್ತು ಅವರಪ್ಪ ಸರಿಗೆ ಮಾಡ್ಯಾರ. ಅಲ್ಲ ಮನ್ಯಾಗ ಪಾಪ ಕಷ್ಟಪಟ್ಟು ಒಂದು ಹೊತ್ತು ಉಂಡ್ರು ಒಂದು ಹೊತ್ತು ಉಣ್ಲಾರ್ದಂಗೆ ರೂಪಾಯಿ ಕೂಡ್ಸಿಟ್ಟು ಮಗಳ ಮದುವೆ ಬರುತ್ತಾ ಇಲ್ಲ ಮನ್ಯಾಗ ಆಸ್ತಿ ಅದು ಒಂದು ಅಂತೇಳಿ ಏನೋ ಒಂದು ಮಾಡಿ ಬಂಗಾರ ಬೆಳ್ಳಿ ಮಾಡಿದ್ದನ್ನು ನೀನು ಯಾವನೋ ಬಂದು ಹದ್ದು ಹಾರಿಸ್ಕೊಂಡು ಹೋದಂಗೆ ತೊಗೊಂಡು ಹೋದ್ರೆ ಮಗಳನ್ನೂ ಓದ್ಲು, ಮನೇನ ಬಂಗಾರ ಸಂಪತ್ತೂ ಹೋತು ಅಂದ್ರೆ ಎಷ್ಟು ಹೊಟ್ಟೆ ಉರ್ದಿರಂಗಿಲ್ಲ ಅಪ್ಪ ಅವಾಗ. ಅದ್ರಾಗ ತಮ್ಮ ಇನ್ನೇನು ಮಾಡ್ತಾರೆ ಹೇಳೋದು? ಚಲೋನ ಮಾಡ್ಯಾರ. ಇನ್ನಂತಾವ್ ಸರಿಯಾಗಿ ಆಗೈತಿ. ನಿನಗೆ ಪ್ರೀತಿ ಬೆಲೆ ಗೊತ್ತಿಲ್ಲ. ನಾನು ಪ್ರೀತಿ ಮಾಡಿದ್ನಿ ಗೊತ್ತಾನೆ. ನಾನು ಪ್ರೀತಿ ಮಾಡಿದ್ದು ಇದಕ್ಕೆ ಅದೇನು ಮುಖ್ಯ ಅಲ್ಲ. ನೀನು ಪ್ರೀತಿ ಮಾಡಿಲ್ಲಲ್ಲ ಅದ್ರ ಬೆಲೆನೇ ಗೊತ್ತಿಲ್ಲ ನನಗೆ ಹೇಳಕ್ಕೆ ನಾನು ದೊಡ್ಡ ಶಾಣೆಯಾಗಿ. ಹೌದಪ್ಪ, ನಾವು ಪ್ರೀತಿ ಮಾಡ್ಲಾರ್ದೆ ಹೆಂಡ್ರ ಕೊಟ್ಟ ಜೀವನ ಮಾಡೀವಿ. ನೀನೊಬ್ಬತ್ತ ನಾವು ಪ್ರೀತಿ ಮಾಡಿ ಓಡಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡದ್ದು. ಮಾಡೋದು ಎಲ್ಲರ ಪ್ರೀತಿನೇ.
ಅಷ್ಟು ನಿನಗೆ ಹೆಂಡತಿ ಮೇಲೆ ಪ್ರೀತಿ ಇದ್ದಿತ್ತಂದ್ರೆ ಇವಾಗ ಯಾಕೆ ಅದೇನೋ ಒಂಟಿಯಾಗಿರುವುದು ಬೋರು ಬೋರು ಅಂತ ಇವ್ಯಾಕೆ ನಾಟಕ ಮಾಡಬೇಕು? ಹೋಗ್ಬೇಕಿತ್ತು ಸುಮ್ಮನೆ ಹೆಂಡತಿ ನೆನಪು ಮಾಡ್ಕೊಂಡು ಜೀವನ ಕಳಿಬೇಕಿತ್ತು. ಈಗಿದ್ರೆ ಹುಡುಗಿ ಬೇಕನ ಇನ್ನೊಂದು ಬೇರೆ ನಿನಗೆ ನೋಡ್ರೆ ಎಷ್ಟು ನಾಟಕ ಸೀತಾಯ್ತು ಅಂದು. ಏ ಹೋಲ್ ಬಿಡ್ರಪ್ಪ, ಯಾಕೆ ಜಗಳ ಆಡ್ತೀರಿ? ಈ ರಾವಣ ಸರ್, ಏನಪ್ಪ ನಿಂದು? ಏನಿಲ್ಲ ಸೀತಾ, ಇದು ಮಾತಾಡೋದಕ್ಕೆ ನನಗೆ ತಲೆ ಕೆಡ್ತು ಅಷ್ಟೇ. ಅಷ್ಟೇ ಅದೇ ಹೇಳಿದ್ನಲ್ಲ, ಅಷ್ಟೇ ಓಡಿಸ್ಕೊಂಡು ಹೋದ್ನ್ಯಾ. ಅದಾದಮೇಲೆ ಅಲ್ಲಿ ಮನೆ ನೋಡಿದ್ವಿ, ಬಾಡಿಗೆ ಮನೆ ಸಿಗಲೇ ಇಲ್ಲ. ಹಂಗೂ ಹಿಂಗೂ ಮಾಡಿ ಒಂದು ಯಾವುದೋ ಒಂದು ಶೆಡ್ ಸಿಕ್ತು, ಯಾರೋ ಒಬ್ಬರು ಕೊಟ್ಟರು, ಸ್ವಚ್ಛ ಮಾಡ್ಕೊಂಡಿರ್ರಿ, ಒಂದು ತಿಂಗಳಿಗೆ 1,000 ರೂಪಾಯಿ ಕೊಟ್ಟಂತ. ಅದು ಸೋರ್ತಿತ್ತು ಮಳೆ ಬಂದಾಗ. ಅದ್ರಾಗೂ ಹೆಂಗೋ ಒಂದು ಫಸ್ಟ್ ನೈಟ್ ಮಾಡ್ಕೊಂಡ್ವಿ, ಹೆಂಗೋ ಒಂದು ಜೀವನ ಮಾಡಾಕತ್ತಿದ್ವಿ. ಆದ್ರೆ ರೊಕ್ಕ ದುಡಿಮೆ ಅಲ್ಲಂತೂ ಇದ್ದೂರಾಗ ಕಬ್ಬಿನಲ್ಲಿ ಮಾರ್ತಿದ್ದೆ, ಕಬ್ಬಿನ ಅಂಗಡಿ ಇತ್ತು, ಹೆಂಗೋ ಒಂದು ಜೀವನ ನಡೀತಿತ್ತು. ಇತ್ತು ನಮ್ಮಪ್ಪ ನಮ್ಮವನು ಹೋಗ್ಯಾನ, ಹೋಗ್ಲಿ ಹಾಳಾಗ್ಯವನ ಅಂತಂದ್ಬಿಟ್ರು. ಆ ಕಡೆ ಅವರಪ್ಪ ಅವರವ್ವ ಮಚ್ಚು ಕೊಡ್ಲಿ ಹಿಡ್ಕೊಂಡು ನಿಂತಿದ್ರು. ಎತ್ತಗೂ ಹೋಗ್ಲಾರ್ದ ಆಗಿತ್ತು ಪರಿಸ್ಥಿತಿ. ದುಡಿಮೆ ಅಂತ ಹೇಗಿದ್ದಿಲ್ಲ. ನಾನು ಸ್ವಲ್ಪ ದುಡಿಯೋದು ಆಟೋಕಾಟೆ. ಆಮೇಲೆ ಆಕಿನೇ ಎಲ್ಲೋ ಒಂದು ದುಡಿಯೋಕೆ ಹೋಗ್ತಿದ್ಲು, ಯಾರ್ದ ಮನೆ ಮುಸ್ರಿ ಪಸರಿ ತಿಕ್ಕಾಕ. ಅಲ್ಲಿಂದ ಒಟ್ಟು ಅಡುಗೆ ಉಳಿದು ತರ್ತಿದ್ಲು, ತಿಂಗಳಿಗೆ ಅದು ರೊಕ್ಕ ಬರ್ತಿತ್ತು, ಅದು ಬಾಡಿಗೆ ಕಟ್ತಿದ್ವಿ. ಹೆಂಗೋ ಒಂದು ಸುಖದಿಂದ ಜೀವನ ಸಾಗಕತ್ತಿತ್ತು. ನೋಡ್ದೆ ಸೀತಾ, ಪಾಪ ಅಷ್ಟು ಚಲೋತ್ನಾಗೆ ಹೆಂಗಾಗಿ ಇಟ್ಕೊಂಡು ಜೋಪಾನ ಮಾಡಿದ ಹುಡುಗಿನ ಇನ್ನೊಬ್ಬರ ಮನೆಗೆ ಬಾಂಡೆ ತಿಕ್ಕ ಕಳಿಸ್ತಾನಂದ್ರೆ ಇವ್ನು ಯಾಕೆ ಅನ್ಸು ಓಡಿಸ್ಕೊಂಡು ಕರ್ಕೊಂಬಂದಾನ ಅಂದಮೇಲೆ ಆಕಿ ಜವಾಬ್ದಾರಿ ಹೊತ್ಕೊಂಡು ಆಕಿನ ಚಂದ ಕಣ್ಣಿನ ರೆಪ್ಪೆಗೆ ಇಟ್ಕೊಂಡು ಆಕಿಗೆ ದುಡಿದು ತಂದು ಹಾಕಿ ಏನೋ ಕೊರಿ ಇಲ್ದಂಗೆ ನೋಡ್ಕೊಳ್ಳೋವನ್ನೇ ನಿಜವಾದ ಪ್ರೀತಿ ಮಾಡೋ ಗಣಸು. ಅದನ್ನು ಬಿಟ್ಟು ಆಕಿನ ಮುಸ್ರಿತಿಕ ಕಳಿಸಿ ತಾನು ತಿಂದು ಮನ್ಯಾಗ ಕುಂತಿರ್ತಿದ್ನಂತ. ಥೂ, ಹೇಳಕ್ಕೆ ನಾಚಿ ಬರಲ್ಲ ನಿನಗೆ? ನೋಡು ನೀನು ಯಾಕೋ ಭಾಳ ನನ್ನ ಬಗ್ಗೆ ಭಾಳ ಒಂಥರ ಮಾತಾಡ್ತೀನಿ ನೀನು. ನಾನೇನು ನಿನಗೆ ಶತ್ರುವನ? ನೀನೇನು ನನ್ನ ಮಿತ್ರನ? ಯಾವುದೂ ಇಲ್ಲ. ಅಲ್ಲ, ಏನೋ ನಂದು ಸೀತಾ ಕೇಳಿಲ್ಲಂತ ನಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳಕತ್ತೀನಿ. ಏನು ನನಗೆ ನೀನ ಅವರಣ್ಣ ನೀನ ಅವರಪ್ಪ ಏನೋ ನನಗೆ ಇದನ್ನು ಮಾಡಿ ದ್ವೇಷ ಮಾಡಿ ತೀರ್ಸ್ಕೊಳಗತ್ತೆ ಮಾಡ್ತಿದ್ದಿ. ಹೋಗೋಗ ಸುಮ್ಮನಿರು. ಏನ ಪಾಪ ಸೀತಾ ಕೇಳ ಅಂತ ಹೇಳಕತ್ತೀನಿ, ಮತ್ತು ನಿನ್ನ ಸಲಗಲ್ಲ ನಾನು. ಹೋಲ್ ಬಿಡಪ್ಪ, ಆಯ್ತು. ಮತ್ತೆ ನಿಂದು ಎದಕ್ಕೆ ಮಾಡ್ರತ್ತು? ಏನಾತ್ ಮತ್ತೆ ಮುಂದೆ ಸ್ಟೋರಿ? ಅದು ಏನಾತಂದ್ರ, ಅವತ್ತು ಈಕಿಗೆ ಯಾಕ ಅಪ್ಪ ಅವ್ವ ನೋಡಬೇಕು ಅನ್ನಿಸ್ತಂತ. ಅದಕ್ಕೆ ನನಗೂ ಅಲ್ಲೇನು ದುಡಿಯೋಕೆ ಕೆಲಸ ಇದ್ದಿಲ್ಲ. ಈಗಂತೂ ಮದ್ವೆ ಆಗಿಬಿಟ್ಟಿನಿ. ಅವ್ರು ಏನು ಮಾಡ್ತಾರೆ ನಮ್ಮನ್ನ? ಏನು ಮಾಡಲ್ಲ. ಹೆಂಗೋ ಅವ್ರ ಅಪ್ಪ ಅವ್ವ ಜಗ್ಗೆಷ್ಟು ಗಳಿಸ್ಯಾನ, ಬೇಕಾದಂಗೆ ಐತಿ. ಈಗ ಮದ್ವೆ ಮಾಡ್ಕೊಂಡು ಅವ್ರ ಮನೆ ಮುಂದೆ ಹೋದ್ರೆ ಮಗಳು ನನ್ನ ಮಮಕಾರ ಕರಗತ್ತೆ. ವಾಪಸ್ ನನ್ನ ಒಳಗೆ ಕರ್ಕೊತಾರೆ, ಆಕಿನ ಒಳಗೆ ಕರ್ಕೊತಾರೆ. ಆರಾಮು ಎಂಜಾಯ್ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ರೆ ಆತಗ. ಹೊಲ ಮನೆ ಇಡಗೈತಿ, ಬೇಕಾದಂಗೆ ಐತಿ. ನಮ್ಗೆ ಒಟ್ಟು ಅಂದ್ರೆ ನನ್ನ ಹೆಂಡತಿಗೆ ಒಟ್ಟು ಎಂಟು ಅವ್ರು ಹೊಲ ಫಲ ಹಚ್ಚಿ ಒಂದು ಮನೆಗೆ ಕೊಡ್ತಾರೆ, ಆರಾಮ್ ತಿನ್ಕೊಂತಿದ್ರಾತು ಅಂತ ಆಯ್ತು ಅಂತ ಅದನ್ಯವ ಮಾಡ್ಕೊಂಡು ಕರ್ಕೊಂಡು ಬಂದೇ ಬಿಟ್ಟೆ. ಆಮೇಲೆ ಇನ್ನೇನು ಅವ್ರ ಮನೆಗೆ ಹೋದ್ವಿ, ಹೋಗಿ ಬಾಗಲ್ದಾಗ ನಿಂತ್ವಿ. ಅವರು ನೋಡಿ, ಅಯ್ಯೋ ನೀನು ಈ ಕಬ್ಬಿನ ಹಾಲು ಮಾರಾವತ್ತನ ಕೂಟ ಓಡೋಗಿ ಅದನ್ನ ಮದುವೆ ಮಾಡ್ಕೊಂಬಂದೀಯಾ ಅಂತೇಳಿ ನಮ್ಮ ಮರ್ಯಾದೆ ತೆಗ್ದು ನಮ್ಮ ಮರ್ಯಾದೆ ಹಾಳು ಮಾಡಿದಿ. ನಾವು ಹುಡುಗಿಗಳ ಅಂದ್ರೆ ಯಾರೋ ಚಲೋ ಹುಡುಗನ ಕೊಟ್ಟಾಗ ಇಲ್ಲ ಶ್ರೀಮಂತ ಕೂಡ ಮದುವೆ ಮಾಡ್ಕೊಂಡವನೋ ಒಟ್ಟು ಹುಡುಗಿರೋದು ಕರೆ. ಆದರೆ ಇಂಥವನ ಅಂತ ಗೊತ್ತಾಗಿದ್ದಿಲ್ಲ ನಮಗೆ. ಹುಡುಗಿಗಳ ಅನ್ನೋದೊಂದೇ ಗೊತ್ತಾಗಿತ್ತು. ಆದ್ರೆ ನೀನು ಇವನು ಕುಟ್ಟ ಹುಡುಗಿದಿ ಅಂತ ನನ್ನ ಮರ್ಯಾದೆ ತೆಗ್ದಿ, ಹಂಗೆ ಹಿಂಗೆ ಅಂತ ಬೇದಾಡಿದ್ರು. ನಾನು ಬರೀ ಬೇದಾಡ್ತಾರ, ಸ್ವಲ್ಪ ಸಿಟ್ಟಿರುತ್ತೆ, ಆಮೇಲೆ ಹೋಗ್ಬಿಡು ಅಂತ ಕರ್ಕೊತಾರ. ಏನೋ ಒಂದು ಅಂದ್ಕೊಂಡು ಹಿಂದ್ಲಿಂದ ಅವ್ರ ತಮ್ಮ ಕೈ ಹಿಡ್ಕೊಂಡ, ಮುಂದ್ಲಿಂದ ಅವರಪ್ಪ ಬಂದ ಒದ್ದ ಜಾಡಿಸಿ ನಡಿ ಹೊರಗಂತಂದು ನನ್ನ ಹೊರಗೆ ಹಾಕೇ ಬಿಟ್ರು. ಹೊರಗೆ ಹಾಕಿದ್ರ ಮಲ್ಡ್ರ್ ಮಾಡ್ಲಿಲ್ಲನ? ಅಯ್ಯೋ ಪೂರ ಹೇಳೋ ತನಕ ಕೇಳ್ಬಿಟ್ಟು ಆಮೇಲೆ ಒದ್ದು ಒಳಗೆ ಹೊರಗೆ ಹಾಕಿದ್ರ ನಾನು ಹೆಂಡ್ತಿ ಲಬ ಒಯ್ಕೊಂಡು ಒಳಗೆ ಹತ್ಬಿಟ್ಲು. ನನಗೆ ಗಂಡ ಬೇಕೇ ಅಂತಂದು. ಅವಾಗ ಅವ್ರೇನು ಪ್ಲ್ಯಾನ್ ಮಾಡಿದ್ರು, ಮಗಳ ಸಲುವಾಗಿ ಆಯ್ತಪ್ಪ ಬಾ ಒಳಗಿರು, ಮಗಳ ಸಲುವಾಗಿ ಇನ್ನೇನು ಮಾಡೋಕ್ಕಾಗತ್ತೆ, ಮದುವೆನ ಮಾಡ್ಕೊಂಡು ಸಂಸಾರ ಅಂತ ಮಾಡ್ಯಾಳ, ಇನ್ನೇನು ಮಾಡೋಕ್ಕಾಗತ್ತೆ, ಬೇಕಂತ ಅಳಕತ್ತಾಳ, ಇನ್ನು ಅಗಲ್ಸೋದ್ರಾಗ ಅರ್ತಿಲ್ಲ, ಬಾರಪ್ಪ ನಮ್ಮನೆ ತಿಂದುಂಡು ನಮ್ಮನೆಗೆ ನಮ್ಮ ಮಗ ಆಗಿರಿ ಅಂತ ಹೇಳಿದ್ರಪ್ಪ. ಹೇಳಿ ಮನ್ಯಾಗ ಕರ್ಕೊಂಡು ಹೋದ್ರು. ನಾನು ಏನು ತಿಂದಾಗ ಅಳಿಯ ನೀನು ತುಪ್ಪದಾಗ ಕೈ ತೊಳಿ ಹಂಗೆ ಹೆಂಗೆ ಅನ್ನಾರು. ನಾನು ಏನು ಒಂಚೂರು ತಗೊಳತ್ತೆ ತಲೆ ಉದ್ದಾರು ಗುಮ್ಮುಟ್ ಬೇರಂಗೆ. ಹಂಗಾಗಿ ಹೆಂಗೆ ಬೇಕಂಗೆ ಬೈಯಾರು. ನಮ್ಮ ಮನೆಗೆ ಅನ್ನ ತಿನ್ನಕ್ಕೆ ಬಂದಿದ್ದ ದಂಡಕ್ಕೆ ನನ್ನ ಮಗಳು ನೋಡ್ಸ್ಕೊಂಡು ಹೋಗಿ ಅಂದ್ಲೇ ನಿನ್ನ ಹಂಗೆ ಹಿಂಗೆ ಅಂತ ಅನ್ನೋರು.
ಮತ್ತು ನನ್ನ ಹೆಂಡ್ತಿ ಬರತ್ಲಿನ ಮತ್ತು ನನ್ನ ಅಷ್ಟು ಚಂದ ಮುದ್ದು ಮಾಡ್ಯಾರ. ನಾನು ನನ್ನ ಹೆಂಡ್ತಿ ನಿಮ್ಮ ಅಣ್ಣ ತಮ್ಮ ನಿಮ್ಮಪ್ಪ ಹಿಂಗೆ ಮಾಡ್ತಾರೆ ನೋಡ್ಲಿ, ನನಗೆ ನೀ ಇದ್ದಾಗ ಹಿಂಗೆ ಮಾಡ್ತಾರೆ, ನೀ ಇಲ್ದಾಗ ಹಿಂಗೆ ಮಾಡ್ತಾರೆ ಅಂದ್ರೆ ಅದು ನನ್ನ ಹೆಂಡ್ತಿ ನಂಬತ್ತಿದ್ದಿಲ್ಲ. ನೀನು ನಮ್ಮಪ್ಪ ನಮ್ಮನ್ನು ಹೊಟ್ಟೆ ಕಿಚ್ಚು, ನಮ್ಮಪ್ಪ ನಮ್ಮವ್ವ ಎಷ್ಟು ನಿನ್ನ ಪ್ರೀತಿಲಿ ಅಂತ ನೋಡ್ಕೊಂಡು ನಿನಗೆ ಸಮಾಧಾನ ಇಲ್ಲ. ಇನ್ನು ನೀನು ಹೆಂಗೆ ನೀನು ಹಚ್ಚಿದ್ದೆಲ್ಲ ಅಲ್ಲಿ ಅವರು ಎಲ್ಲೆಲ್ಲೋ ಹೋಗಿ ಇನ್ನೊಬ್ಬರ ಮನೆ ಬಾಂಡೆ ತಿಕ್ಕಕ್ಕೆ ನಾನು ಇಟ್ಟಿದ್ದೆಲ್ಲ ಅದೆಲ್ಲ ಗೊತ್ತಾತ ಮತ್ತು ಸುಮ್ಬಿಡ್ತಾರೇನು ಎಲ್ಲ ಏನೇ ಇರ್ಲ ಅಂತ ಮುಚ್ಚಿಟ್ಕೊಂಡಿನಿ. ನೀನ ಚಂದ ನೋಡ್ಕೊಂಡಿಲ್ಲ ನನ್ನ ಅಂತ ನಮ್ಮಪ್ಪ ನಮ್ಮವ್ವ ನಿನ್ನ ಅಷ್ಟು ಚಂದ ನೋಡ್ಕೊತಾರ. ನಮ್ಮಪ್ಪ ನಮ್ಮವ್ವ ಮ್ಯಾಗ ಹಿಂಗಂತೀನಿ ನಾ ಅಂತಂದು ಈಕಿ ನನ್ನ ಕೂಟ ಭಯ ಮಾಡ್ತಿದ್ಲಪ್ಪ, ಜಗಳ ಆಡ್ತಿದ್ಲು. ಇನ್ನೇನು ಮಾಡಲಿ, ಹೇಳೋಕ್ಕೂ ಇಲ್ಲ ನುಂಗೋಕ್ಕೂ ಇಲ್ಲ. ಹಾಗ ದಿನ ಕಳೀತು. ಒಂದು ದಿವಸ ಏನಿಲ್ಲ, ನಾನು ಹೆಂಡ್ತಿ ಮಕ್ಕೊಂಡಿದ್ಲು. ಹೊಲಕ್ಕೆ ಹೋಗನ್ ಬರ್ರಿ ಎಳೆಯಾರ ಅಲ್ಲಿ ಅಂದರು. ಈ ಒಲ್ಲೆ ಅಂತ ನಾನು, ಯಾಕಂದ್ರೆ ಇವರು ಬರೀ ನಾನು ಹೊಡೆಯೋದು ಬಡಿಯೋದು ಮಾಡ್ತಿದ್ರಲ್ಲ, ಒಲ್ಲೆ ಅಂದೆ. ನಮ್ಮಪ್ಪ ನಮ್ಮ ತಮ್ಮ ಇಬ್ಬರು ಹೊಂಟಾರ, ಓರಿ ಅದಕ್ಕೆ ಕರಿಯಾಕತ್ತಾರ ಅಂದ್ಲು. ಆವಾಗ ಏನಿಲ್ವಾ ಮಗಳ, ಅಲ್ಲಿ ಒಂಚೂರಿನ ಹೊಲದಾಗ ನೀರಿನ ಯಾಕೆ ಒಡ್ಡೊಡ್ದು ಏನೋ ನೀರು ಇದಾಕತ್ತಂತ ಇಬ್ಬರು ಅಂದ್ರೆ ಇವರು ಬ್ಯಾಟ್ರಿ ಹಿಡ್ಕೊಂಡ್ರೆ ನಾನು ನನ್ನ ಮಗ ಇಬ್ಬರು ಒಟ್ಟು ಕಟ್ತೀವಿ. ಒಟ್ಟು ನೀರು ಇದು ಬೇಕು, ಅಲ್ಲೊಂಚೂರು ಕೆರೆ ಇದಾಗಿತ್ತಲ್ಲ, ಕೆರೆ ಹಂತಲ್ಲೇ ನಮಗೆ ಹೊಲಕ್ಕೆ ನೀರು ಹಾಸ್ಕೋಬೇಕು ಹಂಗೆ ಹಿಂಗೆ ಅಂದರು. ಅದಕ್ಕೆ ಅಯ್ಯೋ ಪಾಪ ಹಂಗಂತಾರ, ಹೋಗ್ರಿ ಬ್ಯಾಟ್ರಿನ ಹಿಡ್ಕೋರಿ, ಅವರಿಬ್ರು ಒಡ್ಡು ಇದು ಮಾಡಿ ಹೊಲಕ್ಕೆ ನೀರು ಹಾಸ್ಕೊತಾರ ಅಂತ ನಂದ್ಲು. ಇನ್ನೇನು ಮಾಡೋಕ್ಕಾಗತ್ತ ಅಂತ ಹೇಳಿದ್ಮ್ಯಾಗ ಹ್ಞೂ ಅನ್ಬೇಕಾಗತ್ತಲ್ಲ, ಹಂಗಂತ ಹೋದ್ನಿ. ಹೋಗತ್ಲೆ ಅಲ್ಲಿ ನೋಡಿದ್ರೆ ಒಡ್ಡಿಲ್ಲ ಸುಳ್ಗಾಡಿಲ್ಲ, ಕೆರೆ ಅಂತಲ್ಲಿ ನಿಂದ್ರಿಸ್ಕೊಂಡ್ರು. ಕೈ ಕಾಲು ಹೊಡೆದು ಕೆರೆಗೆ ಎತ್ತು ಒಗದ್ಬಿಟ್ರು. ಮನೆ ಬಂದು ಅಯ್ಯೋ ಕಾಲು ಜಾರಿ ನಿನ್ನ ಗಂಡ ಅದ್ರ ಬಿದ್ನವ, ಕತ್ತಲ್ದಾಗ ಕಾಣಲೇ ಇಲ್ಲ, ಏನು ಬ್ಯಾಟ್ರಿ ಹಿಡಿಯಕ್ಕೆ ಹೋದ್ನು, ಏನು ಮಾಡಿದ್ನು, ಹೆಂಗೆ ಬಿದ್ನೋ ಏನೋ ಗೊತ್ತಿಲ್ವಾ ಅಂತ ಲಬ ಇಟ್ಕೊಂಡು ನಾನು ಹೆಂಡ್ತಿನ ನಂಬಿಸ್ಬಿಟ್ರು. ಅದಕ್ಕೆ ನೋಡಿದ್ರೆ ಇನ್ನು ನಾನು ಹೆಂಗೆ ಸತ್ತಿ ನನಗೇ ಗೊತ್ತಿಲ್ಲ. ಆಗಲಿ ಇನ್ನೊಂದು ಮದ್ವೆ ತಯಾರೇ ನಿಂತೈತಿ ನಾನು ಹೆಂಡ್ತಿ, ಏನು ಮಾಡ್ಬೇಕು. ಹೋಲ್ಬಿಡು, ಈಗೂ ಏನು ನೀ ಹೇಳಕ್ಕೆ ಹೋದ್ರು ನೀನು ಹೆಂಡ್ತಿ ನಂಬೋದಿಲ್ಲ. ಆಯ್ತು ಬಿಡು, ಮುಗಿದೋದ ಕತಿ, ಈಗೇನು ಮಾಡ್ತಿ ಹೇಳಕ್ಕೆ. ಇಷ್ಟ ಆತ ನಿನ್ನ ಕತಿ ಹೆಂಗಿದ್ರೆ ಚಲೋ ಆಗೈತ. ಏನು ಚಲೋ ಆಗೈತೆ? ಹುಷಪ್ಪ ದೇವ, ನನಗೆ ತಲೆನೇ ಹೊಸಕತ್ತಪ್ಪ ಈಗಿನ ಸ್ಟೋರಿ ಕೇಳಿ. ಬಾ ಅಲ್ಲಿ ನಮ್ಮ ಜಾಗಕ್ಕೆ ಹೋಗಿ ಮಸ್ತ್ ಫ್ರೆಶ್ ಆಗಿ ಚಾ ಏನಾರ ಪಾರ್ಟಿ ಎಂಜಾಯ್ ಮಾಡೋಣ ಬಾ. ಏನು ಪಾರ್ಟಿನ? ಗುಂಡು ತುಂಡು ಎಲ್ಲ ಇರುತ್ತಲ್ಲ? ಓಹೋ, ಈ ಶೋಕಿ ಬೇರೆ ಇತ್ತು ತಮ್ಗೆ. ಅವಾಗ ಒಟ್ಟಟ್ಟು ಹೆಂಡ್ತಿ ಕದ್ದು ಹೋಗಿದ್ದೆ ಮಾಡ್ತಿದ್ದೆ.